ಶ್ರೀಮತಿ ಶ್ರೀಮತಿ. ವಯಸ್ಸು ಮಾತ್ರ ಆಯ್ತು, ಬುದ್ಧಿ ಮಾತ್ರ ಬರ್ನಿಲ್ಲ. ಕಾಪಿ ತಗೊಂಬ ಬಾರು. ತಂದಿ ಬಾವು. ನಾನೇ ಕುಡಿಸ್ಲಿಯಾ? ಕುಡೀರಿ ಕುಡೀರಿ. ಪರವ್ರೆ ನನ್ಗೆ ಕಾಫಿ. ಜಾನಿಯವರೇ ನಿಮ್ಗಿಲ್ಲ ಅಂತೇನಾ? ತಗೊಳ್ಳಿ. ಬಾ ನಂದೆಲ್ಲಿ ಇಡ್ಲಿ, ನಂದ ಗೋಪಾಲ. ಕಾಫಿನ ಇದು? ನನ್ನ ಜೀವನದಲ್ಲಿ ಇಂಥ ಕಾಫಿ ಕುಡ್ದಿಲ್ಲ. ಥ್ಯಾಂಕು ಜಾನಿಯವರೇ. ಪರವ್ರೆ ಅದು ಟ್ಯಾಂಕೋಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಜಾಡ. ಪಳಾರ ಸ್ವಾಮಿಗಳೇ, ಈ ತರ ಪಳಾರ ಬಿಡೋದನ್ನ ಬಿಟ್ಬಿಡಿ. ಮಧುರ ಅವರು ಚಂದಾಗೆ ಕಾಫಿ ಮಾಡ್ತಾರೆ. ಪಾರು ನೀವ್ ಯಾನ್ ಹೇಳೋರು ಕೇಳ್ತಾಳೆ ಅಂತ ಯಾನೇನು ಹೇಳಕ್ ಬರಬೇಡಿ. ಅಂದ್ರೆ ನಾನ್ ಕಾಫಿ ಚೆನ್ನಾಗಿ ಮಾಡಕ್ಕಿಲ್ವಾ? ನೋಡಿದ್ರ ಪರವ್ರೆ, ನಿಮ್ ಮುಂದೆನೆ ಏನೇನೋ ಹೇಳಿ ನಿಮ್ನೆ ಕಿಂಡಲ್ ಮಾಡ್ತಾರೆ. ಓ ಅಣ್ಣಪ್ಪನವ್ರಿ, ಓಸಿ ಕಾಫಿ ಸಿಕ್ತು ಅಂತ ಒಂದಾಗಿರೋ ಸಂಸಾರಕ್ಕೆ ಹುಳಿ ಹಿಂಡಕ್ ನೋಡ್ಬೇಡಿ. ನಾ ಹೇಳ್ದದು ಮಧುರ ಅವರು ಚಂದ ಕಾಫಿ ಮಾಡ್ತಾರೆ ಅಂತ, ಪಾರು ಕಾಫಿ ಮಾಡಕ್ ಬರಲ್ಲ ಅಂತಲ್ಲ. ನೋಡಿ 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 ನೋಡಿ, ಹೇಳಿದ್ದನ್ನೇ ಹೇಳಿ ಹೇಳಿ ಮತ್ತೆ ಮತ್ತೆ ನಿಮ್ಗೆ ಅವಮಾನ ಮಾಡ್ತಿದ್ದಾರೆ. ಅಲ್ಲ ಪರವ್ರೆ, ನಿಮಗ್ ಗೊತ್ತಿರೋ ಹಾಗೆ ಮಧುರ ನಮ್ಮ ಮನೇಲಿ ಯಾವತ್ತಾದ್ರೂ ಕಾಫಿ ಮಾಡಿದಾಳ? ಅವಳು ಕಾಫಿ ಮಾಡಲ್ಲ ಅಂದ್ಮೇಲೆ ಇವ್ರು ಹೇಗೆ ಅವಳು ಮಾಡಿದ ಕಾಫಿ ಕುಡಿದ್ರು? ಅವರು ನನಗೆ ಮಾತ್ರ ಕಾಫಿ ಮಾಡೋದು. ಏನಂದ್ರೆ ಅಂದ್ರೆ ಅವರು ನನಗೆ ಶಾನೆ ಸಲ ಕಾಫಿ ಮಾಡಿಕೊಟ್ಟಾರೆ ಎಂದಿ. ಜಾನಿಯವರೇ, ಮಧುರವರು ಸಾಲೆ ಟೋಸ್ಟ್ ಕಾಫಿ ಮಾಡ್ತಾರೆ. ಅದು ಟೋಸ್ಟ್ ಎಲ್ಲ ಟೇಸ್ಟಿ. ಹಿಡಿದ್ರಿ ಜಾಡ. ಪಾರು ಅವರು ಮಾಡಿರೋ ಕಾಫಿ ಕುಡಿಬೇಕು ಅಂದ್ರೆ ನಂತರ ಪುಣ್ಯ ಮಾಡಿರ್ಬೇಕು. ಪಾಪ ಮಾಡಿದವ್ರಿಗೆ ಆ ಥರ ಕಾಫಿ ಸಿಗಲ್ಲ. ಅಂದ್ರೆ ನಮ್ಮವ್ವ ಶಾನೆ ಪಸಂದ ಕಾಫಿ ಮಾಡ್ತಾಳೆ. ಅವಳು ಮಾಡಿರೋ ಕಾಫಿ ಕುಡಿತಾ ಇದ್ರೆ ಗಿಣ್ಣಾಲ್ ಕುಡ್ದಂಗಿರುತ್ತೆ. ಬಾವು ಫೋನ್ ಕೊಡಿ. ಯಾಕವ್ವ? ನೀವು ಕೊಡಿ, ನಾನು ಹೇಳ್ತೀನಿ. ಹಲೋ ಹಲೋ ಅತ್ಯವ, ಚಂದಾಗತ್ತೀರಿಯಾ? ನಾನ್ ಚಂದಾಗಿವ್ನಿ ಕುಸು, ನೀನ್ ಚಂದಾಗದಿಯಾ? ನಾನು ಚಂದಾಗವ್ನಿ ಅತ್ಯವ. ಬಾವ ನಿಮ್ಮನ್ನ ಸಾನೆ ನೆನ್ಸ್ಕೊತಾ ಇದ್ರು. ಅವನ್ನ ಬರೋಕೇಳು ಅಂತ ಹೇಳ್ತಾ ಇದ್ರು. ನೀವ್ ಈಗಿಂದ ಈಗ್ಲೇ ಉದಾರಾಗ ಬಸ್ ಹತ್ಕೊಂಡ್ ಬಂದ್ಬಿಡಿ. ಸಂಕ್ರೇಶ್ವರ ನಮ್ ಬಗ್ಗೆ ಆಯ್ತಿಲ್ವಲ್ಲಪ್ಪ. ನನ್ನಿಂದ ಏನಾಗ್ಬೇಕಿತ್ತಂತ ಅವನ್ಗೆ? ಅದ್ಯಾನು ಗೊತ್ತಿಲ್ಲ ಅತ್ಯವ. ಅವಾಗಿಂದ ಫೋನ್ ಕೊಡು ಅಂತ ಕೇಳ್ತವ್ರೆ. ತಡೀರಿ. ಆಮೇಲೆ ನಿನಗದೆ ಕೇಳವ, ಚಂದಾಗಿದೆಯಾ? ಡೈರಿಗೆ ಹಾಲು ಹಾಕ್ದೆಯಾ? ಡೈರಿಗೆ ಹಾಲು ಹಾಕಿದ್ದು ಆಯ್ತು, ಕಾಸು ಇಸ್ಕೊಂಡ್ ಖರ್ಚು ಮಾಡಿದ್ದು ಆಯ್ತು. ಪಾರು ಹೇಳ್ತಾ ಇರೋದು ದಿಟ್ವೇನ್ಲ, ನೀನ್ ನನಗೆ ಗೆಪ್ತಿ ಮಾಡ್ಕೋತಿದ್ಯಂತೆ. ಅವೇ ಅದೇ ನಾನು ಚಿಕ್ಕ ಕೂಸಾಗಿದ್ದಾಗ ಅದ್ರಾತ್ರನ ಗೆದ್ದು ಕಜ್ಜಾಯ ಜಾಮೂನು ಕೇಳಿದ್ರು ನೀನು ಮಾಡಿಕೊಟ್ಬಿಟ್ಟು ನ್ಯಾನಗಾಕಿ ಲಾಲಿ ಆಡ್ತಿದ್ದಲ್ಲ, ಅದೆಲ್ಲ ಗೆಪ್ತಿ ಆಗೋಯ್ತು ಕವ್ವ. ಅದಕ್ಕೆ ಹಂಗೆ ಹೇಳ್ದಿ. ನಾನ್ ಯಾವಾಗ್ಲ ನಿನಗ್ ಲಾಲಿ ಆಡಿ ಮಲಗಿಸ್ತಿದ್ದೆ? ನೀನ್ ಅತ್ತಾಗೆಲ್ಲ 4 ಬಾರ್ಸಿ ತಾನೆ ಮಲಗಿಸ್ತಿದ್ದು. ನಾನ್ ಬಾರ್ಸಿದ್ದು ನಿನ್ಗಷ್ಟು ಗೆಪ್ತಿ ಆಯ್ತದ? ಹಂಗಾರೆ ಇರು, ಈಗಲೇ ಅಲ್ಲಿಗೆ ಬಂದು 4 ಬಾರಿಸ್ತೀನಿ. ಅವೇ ಬರಕ್ಕೆಲ್ಲ ಹೋಗ್ಬೇಡ, ಯಾಕೆ ತೊಂದರೆ ತಗೊಂಡೆ? ಅದೆಲ್ಲ ಕನ್ಸು ಅಷ್ಟೇ. ಅತ್ಯವ, ಬಾವ ಸಾನೆ ಸುಳ್ಳು ಹೇಳ್ತವ್ರೆ. ನೀವ್ ಈಗಿಂದ ಈಗ್ಲೇ ಹೊರಟು ಬನ್ನಿ. ಆಯ್ತು ಕುಸು, ನಾನು ಈಗಲೇ ಉದಯರಂಗ್ ಬಸ್ ಹತ್ಕೊಂಡು ಬಂದ್ಬಿಡ್ತೀನಿ. ಆಯ್ತು ಅತ್ಯವ, ಬಿರ್ನೆ ಬಂದ್ಬಿಡಿ. ಬಾವ ನಿಮ್ಗೋಸ್ಕರ ಕಾಯ್ತಾವ್ರೆ. ಆಯ್ತು ಕುಸು. ಓ ಆಂಟಿ, ಇಷ್ಟು ದೊಡ್ಡದಾಗ್ತೀನಿ ಅಂತ ಹೇಳಾಕ್ಬೇಕು ತಾನೇ? ಬಾವ ಅತ್ಯವ ಬರ್ತಾರಂತೆ. ಅಲ್ಲ ನಾ ರಸೂಲ್ ಪುಗುಟಿ ಹೇಳಪ್ಪ ರಾಕಿ ದಗುಬಟ್ಟಿ. ನಮ್ಮ ಮನೆಯ ಓನರ್ ಅವರನ್ನಿಂತ ಅಂಡರ್ ವರ್ಲ್ಡ್ ಡಾನ್ ಅಂತ ನೆನೆಸಿದಾರಲ್ಲ. ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಎಲ್ಲ ಓನರು ಅಂಡರ್ ವರ್ಲ್ಡ್ ಅಂತಾರನೇ ಆವಾಜ್ ಹಾಕೋದು. ಹೌದಾ? ಹಾಗಾದ್ರೆ ನನಗೆ ಕೂಡ ಒಂದು ಸರ್ತಿ ಅಂಡರ್ ವರ್ಲ್ಡ್ ಡಾನ್ ನಮ್ಮನೆ ಆವಾಜ್ ಹಾಕ್ಬೇಕಾ? ಬಾಣ, ನಾವೊಂದು ಹೊಸ ಮನೆ ಕಟ್ಟಿ ಬಿಡುವ. ಮೊದ್ಲು ಬಾಡಿಗೆ ಕಟ್ಟು, ಆಮೇಲೆ ಮನೆ ಕಟ್ಟಿವಂತೆ. ತಪ್ಪಳೆ, ಈ ಮಂಗಳೂರು ಬೆಂಕಿ ಚಂದ್ರನ ನೀನು ಇನ್ಸಲ್ಟ್ ಮಾಡ್ತಾ ಇದ್ಯಾ? ನಾನೇನ್ ಮಾಡೋದು, ನೀನೇ ಮಾಡ್ಕೊಂಡಿದ್ಯಲ್ಲ. ಐ ಲೈಕ್ ಇಟ್. ನಾವು ಈಗಲೇ ಹೋಗಿ ರೆಂಟ್ ಕಂಟ್ರೋಲ್ಗೆ ಕಂಪ್ಲೇಂಟ್ ಕೊಟ್ರೆ ಅವರೇ ಬಂದು ಇವ್ರನ್ನ ನೋಡ್ಕೊಳ್ತಾರೆ. ನಾವೇನಾದ್ರೂ ಹಾಗೆ ಮಾಡಿದ್ರೆ ಈಗ ಅಂಡರ್ ವರ್ಲ್ಡ್ ಡಾನ್ ತರ ಆವಾಜ್ ಆಗ್ತಾ ಇದಾರೆ. ಆಮೇಲೆ ಅಂಡರ್ ವರ್ಲ್ಡ್ ಡಾನ್ ತರ ಮಚ್ ತಗೊಂಡ್ಬಂದು ಕೊಚ್ಚಾಕ್ಬಿಡ್ತಾರೆ. ಬೇರೆ ವಿಚಾರನ ಯೋಚನೆ ಮಾಡೋದ್ ಬಿಟ್ಟು ದುಡ್ಡು ಹೇಗ್ ಮಾಡೋದು ನೋಡೋಣ. ಮನೆ ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ ನಿಂತ್ಕೊಂಡು ಯಾರಪ್ಪ ಮಾಡ್ತಾ ಇದಾರೆ? ಬಂದ್ರು ಚಾಮರಾಜನಗರದ ಅರಸರು. ಏನಂದೆ? ಅಲ್ಲ ರಿಂಗ್ ಮಾಸ್ಟ್ರೆ, ನಾವೆಂಥದೋ ಬಿಸ್ನೆಸ್ ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಿಮ್ಮದೆಂತ ಪೀರಿ ಪೀರಿ. ಬಿಸ್ನೆಸ್ ಮೀಟಿಂಗ್ ಅಂತ, ಬಿಸ್ನೆಸ್ ಮೀಟಿಂಗು ಬಿಟ್ಟಾಗ ತಿನ್ಕೊಂಡ್ ಬಿದ್ದಿರ್ತದೆ ರೀ ಬೊಡ್ಡೆ ತವ. ನಿಮಗೆ ಅಂತ ಬಿಸ್ನೆಸ್ ಮೀಟಿಂಗ್ ಕೂಡ ಗೌಡ ಖುಷಿ ಆದ. ಅದಕ್ಕೆ ಎಲ್ಲ ಓದ್ತಿದ್ದು. ಗೌಡ್ರೆ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಬಸ್ ಜೋರೇ ಗೊತ್ತಿರಂತ ಕೇಳು. ಗೌಡ್ರೆ, ಮನೆ ಬಾಡಿಗೆ ಕಟ್ಟಕ್ಕೆ 3,000 ರೂಪಾಯಿ ಬೇಕಾಗಿತ್ತು. ಯಾವ ಆಧಾರದ ಮೇಲೆ ಕೊಡ್ಲಪ್ಪ? ಗುಂಡ ಮೇಲೆ ಬೇರೆ ಕೂದ್ಲಿಲ್ಲ.
ಇವ ಸೋಕಿ ಬೊಟ್ಟೆತ್ತದು 3 ಬಿಟ್ಟವ್ರು 15 ದಿನ ಬರಲ್ಲ. ನಾನ್ ನಿಮಗ್ ದುಡ್ಡು ಕೊಟ್ಬಿಟ್ಟು ನಿಮ್ಮ ನುಡಿಕೊಂಬಂದ್ರೆ ನನಗೆ ಬ್ಯಾನಿಸ್ಬಿಡ್ತಾರೆ. ಮಾಸ್ಟ್ರೆ ದುಡ್ಡು ಕೇಳಿದಾಗ ಎಂತಾದ್ರೂ ಒಂದು ಕಾರಣ ಹೇಳ್ತಾ ಇರ್ತೀರಲ್ವಾ? ದುಡ್ಡು ಕೊಡೋರು ಕಾರಣ ಹೇಳೇ ಹೇಳ್ತಾರೆ, ಸ್ವಲ್ಪ ಸುಮ್ಮನಿರ. ತೊಂದ್ರೆ ಇಲ್ಲ. ಗಿಂಡಿತಿಮ್ಮ, ನೀವು ಇಷ್ಟೊಂದು ದುಡ್ಡು ಕೂಡಿಟ್ಟಿರ್ತಾರಲ್ವಾ, ಇವ್ ನಿಮ್ಮ ಲಾಕರನ್ನು ಯಾರಾದ್ರೂ ಕತ್ಕೊಂಡು ಹೋದ್ರೆ ಎಂತ ಮಾಡ್ತೀರಾ? ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ಈ ಗೌಡನ್ ದುಡ್ಡು ಮುಟ್ಟ ಅಂತ ಗಂಡು ಈ ಬೀದಲ್ಲಿ ಹುಟ್ಟಿಲ್ಲ, ಮುಂದ ಹುಟ್ಟದು ಇಲ್ಲ. ಈ ಗೌಡ್ರೆ ಯಾಕ್ರಿ ಅಮಾಯಕರಿಗೆ ಹೊಡಿತಾ ಇದ್ದೀರಾ? ಅಣ್ಣಪ್ಪನವ್ರೆ, ಇವ್ರನ್ನ ಅಮಾಯಕರು ಅಂದ್ರೆ ನಿಮ್ಮನ್ನೇ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡಕ್ ಕಳಿಸ್ಬಿಡ್ತಾರೆ. ಗಂಡಸಾದನು ಎಲ್ಲ ಕೆಲ್ಸನೂ ಮಾಡ್ಬೇಕ್ರಿ. ನೀವು ಅಣ್ಣಪ್ಪನವ್ರಿ, ನಾನು ಗಂಡಸು ಅಂತ ಇಡೀ ಜಗತ್ಗೆ ಗೊತ್ತದೆ. ಯಾಕಂದ್ರೆ ಇನ್ನೊಸಿದಿಂದಲೇ ಮರಿಗೌಡ ಬತ್ತಾವನೆ. ಅದ್ರಿಂದ ಗಂಡಸು ಅನಿಸ್ಕೊಳ್ಳಲ್ಲ ರೀ. ಮನೇಲಿರೋ ಹೆಂಗಸರುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಿಮಗ್ ತಾಕತ್ತಿದ್ರೆ ಈಗ್ಲೇ ಮನೆಗೆ ಹೋಗಿ ಪಾರೋರ್ಗೆ ಹೇಳಿ ಊರಿಂದ ನಿಮ್ಮಮ್ಮ ಬರೋದನ್ನ ತಡೀರಿ. ಓ ಅಣ್ಣಪ್ಪನವ್ರಿ, ನಮ್ಮವ್ವ ನಮ್ಮಟ್ಟಿಗೆ ಬಂದ್ರೆ ತಮಗೇನು ಬಾಧೇನು? ಊರಿಂದ ಇವ್ರ ಅಮ್ಮ ಬಂದು ಇಲ್ಲಿ ಜಾಂಡ ಊರ್ ಬಿಟ್ರೆ ನಾನು ಪಾರು ಅವ್ರನ್ನ ಹೇಗಪ್ಪ ನೋಡ್ಲಿ? ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಕಣ್ಣಿಗೆ ಬೆನ್ನು ಕೊಟ್ಟೆ ಹೋಗ್ಬೇಡಿ. ಕಣ್ಣಲ್ಲಿ ಕಣ್ಣಿಟ್ಟೆ ಹೇಳ್ತಾ ಇದ್ದೀನಿ. ನಿಮ್ಮಮ್ಮ ಊರಿಂದ ಬಂದ್ರೆ ಬೆಳಿಗ್ಗೆ 4, ಮಧ್ಯಾಹ್ನ 4, ರಾತ್ರಿ 4 ಬೀಳೋದು ನಿಮ್ಗೇನೆ. ನೀವ್ ಹೇಳೋದು ದಿಟ ಅಣ್ಣಪ್ಪನವ್ರೆ. ಅದಕ್ಕೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗಲೇ ಮನೆಗೆ ಹೋಗಿ ಪಾರೋರ್ನ ಸಮಾಧಾನ ಮಾಡಿ ಊರಿಂದ ನಿಮ್ಮಮ್ಮ ಬರೋದನ್ನ ತಪ್ಪಿಸಿ. ಆಯ್ತು ಅಣ್ಣಪ್ಪನವ್ರೆ, ಪಾರು ಹೇಳ್ತೀನಿ. ಕೇಳಲಿಲ್ಲ ಅಂದ್ರೆ ಉದಾರಂಗ ಬಸ್ನವನಿಗೆ ನಮ್ಮ ಅವ್ನ ಕರ್ಕೊಂಬರ್ಬೇಡ ಅಂತ ಹೇಳ್ಬಿಡ್ತೀನಿ. ಜಾನಿ ಬಾಯ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ರಾದು? ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, 3000 ಇದ್ರೆ ಕೊಡ್ತೀರಾ? ನನಗೂ ಖರ್ಚಿಗೆ ಕಾಸಿಲ್ಲ, 1,500 ಕೊಟ್ಬಿಡಿ. ತಾಳಕಕ್ಕೆ ಹೋಗಿ ಅದೇನೋ ಸಿಗಾಕೊಂಡ್ರು ಅಂತಾರಲ್ಲ, ಹಂಗಾಯ್ತು ನನ್ನ ಕತೆ. ಒಂದು ಕಾಪಿಗೋಸ್ಕರ ನಮ್ಮ ಅವ್ವನ್ನ ಗೆಪ್ತಿ ಮಾಡ್ಕೊಂಡು ಗುಳ ಕಾಯಿಸಿ ನಾನೇ ಇಟ್ಕೊಂಡಂಗಾಯ್ತು. ಪಾರುಗ ಸಮಾಧಾನ ಮಾಡಿ ನಮ್ಮ ಅವ್ವನ್ನ ಬರ್ದೇ ಇರಂಗೆ ಮಾಡ್ಬೇಕಲ್ಲ. ಒಬ್ರೇ ಕುತ್ಕೊಂಡು ಯಾನ್ ಯೋಚನೆ ಮಾಡ್ತಿದ್ದೀರಿ? ನೀನು ನನ್ನ ಬಾಯಿಗ ಕಸ್ತೂರು ಬಂಡಿ ಜಾತ್ರೆಯಲ್ಲಿ ಕಲ್ಯಾಣ ಸೇವೆ ಹಾಕಿದಲ್ಲ, ಅದನ್ನ ಗೆಪ್ತಿ ಮಾಡ್ಕೊತಾ ಇದ್ದಿ. ಪಾರು, ನೀ ಯಾವಾಗಲೂ ಯಾಕೆ ನಮ್ಮ ಅವ್ವನ ಬಗ್ಗೆ ಚಿಂತೆ ಮಾಡಿಯೇ? ಈಗ ನಾನು ನಿನಗೊಂದು ಕ್ಯಾಮೆ ಹೇಳಿನಂತೆ, ನೀನು ಅದನ್ನ ಚಾಚು ತಪ್ಪದಾಗ ಮಾಡ್ತಿದೆ ಅಂತೆ. ಅದ್ ನಂಗೆ ಇಷ್ಟ ಆದ್ರೆ ಮಾಡ್ತೀನಿ ಅಂತ, ಇಷ್ಟ ಆಗಿಲ್ಲ ಅಂದ್ರೆ ಮಾಡಲ್ವಂತೆ. ತೊಂದರೆ ಇಲ್ಲ, ನಮ್ಮ ಅವ್ವನಿಗೆ ಫೋನ್ ಮಾಡ್ಬಿಟ್ಟು ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಡು. ನಾನ್ ಯಾಕೆ ಅತ್ತೆ ಹಂಗೆಲ್ಲ ಹೇಳ್ಬೇಕು? ನಾ ಹೇಳದ್ ನಾವು ಸಿಕ್ಕೇವಳು. ನಮ್ಮ ಅವ್ವನಿಗೆ ವಯಸ್ಸಾಗ್ಬಿಟ್ಟದೆ, ಪುಟ್ಮಲ್ಲಿ ಬೇರೆ ಬಸ್ರಿ ನೋಡ್ಕೊಂಡು ಅಲ್ಲೇ ಇರ್ಲಿ. ವಯಸ್ಸಾಗಿರೋದ್ ನಮ್ಮ ಅತ್ತೆ ಹಂಗಲ್ಲ, ಈಗ್ಲೂ ನಮ್ಮ ಅತ್ತೆವ ನಿಮ್ನ ಚಡ್ಡಿ ಒಗ್ದಾಕ್ಬಿಡ್ತಾರೆ. ಅದಕ್ಕೆ ಬರೋದು ಬೇಡ ಅಂದದು. ಏನಂದ್ರೆ ನಾ ಎವಳೆ ಕ್ಯಾಮೆ ಮಾಡಿದ್ರೆ ನಿನ್ನ ಸುರ್ಸುರ್ ಬತ್ತಿ ಸಿನಿಮಾ ಕರ್ಕೊಂಡು ಹೋಯ್ತೀನಿ. ಹಂಗಂದ್ರಿಯಾ? ನಂದದಿ ಹಂಗೆ. ನೀವು ಬರೀ ಕ್ಯಾಮೆ ಆಗೋ ಗಂಟ ಹಂಗೆ ಹೇಳ್ತೀರಿ, ಆಮೇಲೆ ಟಿವಿನಾಗೆ ನೋಡ್ಕೊಂತ ಹೇಳ್ಬಿಡ್ತೀರಿ. ಇಲ್ಲ ಪಾರು, ಇಷ್ಟೊತ್ತ ನಿನ್ನ ಸಿನಿಮಾ ಕರ್ಕೊಂಡೋಗಿ ಕುಲ್ಪಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಹಂಗಾದ್ರೆ ಅತ್ತೆವನ್ನು ಬರಕ್ಕೆ ಹೇಳ್ತೀರಿ, ನಾವು 3 ಜನ ಐಸ್ ಕ್ರೀಮ್ ತಿನ್ಕೊಂಡು ಸಿನಿಮಾ ನೋಡವು. ಅಯ್ಯೋ, ನಾ ಎವಳದ್ ನಾವು ಸಿಕ್ಕವಳು. ನಮ್ಮವ್ವ ಬಂದ್ಬಿಟ್ರೆ ನಮ್ಮಿಬ್ಬರಿಗೂ ಡಿಸ್ಟರ್ಬ್ ಆಗಲ್ವಾ? ಏನು ಆಗಕ್ಕಿಲ್ಲ, ನಮ್ಮ ಅತ್ತೆವ ಬರ್ತೀನಿ ಅಂತ ಹೇಳ್ಮೇಕೆ ಬಂದೇ ಬರ್ತಾರೆ. ಓಕೆ ಮಾ, ಗುಡ್ ನೈಟ್. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಏನ್ ಜಾನಿ, ಸಾಂಗ್ ಎಲ್ಲ ಜೋರಾಗಿದೆ. ಮಧು, ನಾನು ಹುಡುಗಿರ್ನ ತುಂಬಾ ಪ್ರೀತಿಸ್ತೀನಲ್ಲ, ಅದಕ್ಕೆ. ಅಂದ್ರೆ ಸಣ್ಣ ಮಕ್ಕಳು ನಮ್ಮ, ಅದಕ್ಕೆ ಯಾಕೆ ತಪ್ಪಾಗಿ ತಿಳ್ಕೊತೀಯಾ? ಯಾರ್ದು ಫೋನು? ಪಾರು ಫೋನ್ ಮಾಡಿದ್ಲು, ಮಾತಾಡ್ತಿದ್ದೆ. ನಾಳೆ ಊರಿಂದ ಗೌಡ್ರ ಅಮ್ಮ ಬರ್ತಿದಾರಂತೆ. ಮಧು, ಆಂಟಿ ಬರೋದು ಕನ್ಫರ್ಮ್ ಆಗೋಯ್ತಾ? ಹೌದು, ಈಗಷ್ಟು ಅವಳು ಹೇಳಿದ್ಲಲ್ಲ. ಮಧು, ನಿನಗಾದ್ರೂ ಬುದ್ಧಿ ಬೇಡವಾ? ಅಂತವ್ರನ್ನೆಲ್ಲ ಯಾಕೆ ಮನೆ ಕಳಿಸ್ತಾರೆ ಅಂತ ಹೇಳ್ಬೇಕು ತಾನೆ? ಇದೊಳ್ಳೆ ಕತೆ ಆಯ್ತು. ಮಗನ್ ಮನೆ ಗೌರ್ ಬಂದ್ರೆ ನಾನ್ ಬರ್ಬೇಡಿ ಅನ್ನಕ್ಕಾಗುತ್ತಾ? ಬೈದವೆ ಅವ್ರು ಬಂದ್ರೆ ನಿಮಗೇನ್ ಪ್ರಾಬ್ಲಮ್ಮು? ನನ್ಗೇನು ಪ್ರಾಬ್ಲಮ್ ಇಲ್ಲ. ಅವ್ರು ಬಂದ್ರೆ ಗೌಡ್ರು ಊಟದ ಜೊತೆಗೆ ಏಟು ತಿನ್ಬೇಕಲ್ಲ ಅಂತ. ನಿದ್ದೆ ಬರ್ತಿದೆ, ಗುಡ್ ನೈಟ್. ಜಾನೆ, ಈ ಮನುಷ್ಯ ವಿಚಿತ್ರವಾಗಿ ಆಡ್ತಾರೆ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ. ಲಾ 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 ಲಾ. ಬರೋರೆ, ನಾನು ಯಾಕೆ ಹಿಂಗೆ ಕಿರ್ಚ್ಕೊಂಡ್ರೆ? ಸಾನಿ ಅವ್ರೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ?
ನವಿಲ್ ತರ ಹಾಡ್ಕೊಂಡು ಓಡಾಡ್ತಿದ್ರಲ್ಲ ನೋಡ್ತಾ ಇದ್ದೆ. ಏನಂದ್ರಿ? ಏನಿವತ್ತು ಇಷ್ಟೊಂದು ಖುಷಿ ಖುಷಿಯಾಗಿ ಹಾಡಾಡ್ತಾ ಓಡಾಡ್ತಿದ್ದೀರಾ? ಇವತ್ತು ನಮ್ಮ ಅತ್ತೆವ ಬರ್ತಾರಲ್ಲ ಅದಕ್ಕೆ ನಾನು ಸಾನೆ ಕಾಪಿ ಆಗವನಿ. ಪಾರೋರೆ, ಅದು ಕಾಪಿ ಅಲ್ಲ, ಹ್ಯಾಪಿ. ಜಾಡ ಪಾರೋರೆ, ಯಾಕೆ ನಿಮ್ಮ ಅತ್ತೆ ಬರ್ತಾರೆ? ಅವ್ರು ಬಂದ್ರೆ ನನಗೆ ತುಂಬಾ ತೊಂದ್ರೆ. ಗೌಡ್ರಿಗೆ ತೊಂದ್ರೆ ಅಂದೆ. ಜಾನಿ ಅವ್ರೆ, ನಮ್ಮ ಅತ್ತೆಯವನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಅವ್ರು ಒಳ್ಳೆಯವರು, ಅವ್ರು ನನ್ನ ಸಾನೆ ವಿರೋಧಿ ಮಾಡ್ತಾರೆ. ದೂರದಲ್ಲಿರೋರ್ ಪ್ರೀತಿ ಅರ್ಥ ಆಗುತ್ತೆ, ಪಕ್ಕದಲ್ಲಿರೋ ಪ್ರೀತಿ ಅರ್ಥ ಆಗ್ತಿಲ್ವಲ್ಲ. ಯಾರ್ ಪ್ರೀತಿ ಜಾನಿ ಅವ್ರೆ? ನನ್ನ ಪ್ರೀತಿ. ಪಾರೋರೆ, ನಿಮ್ಮ ಅತ್ತೆ ಯಾಕೆ ಬರ್ತಾರೆ? ಅವ್ರು ಬಂದ್ರೆ ಗೌಡ್ರಿಗೆ ಮದ್ವೆ ಆಗಿದೆ ಅನ್ನೋದ್ರು ನೋಡದೆ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ. ಅಲ್ಲ, ಅಷ್ಟು ದೊಡ್ಡ ಮಗನ್ ಹೊಡಿತಾರಲ್ಲ, ಅವ್ರಿಗೆ ಸ್ವಲ್ಪ ಬುದ್ಧಿ ಬೇಡವಾ? ನನಗ್ ಬುದ್ಧಿ ಅದೇ, ನಿನಗ್ ಬುದ್ಧಿ ಕಲ್ಸೋಣ ಅಂತ ಬಂದೀವ್ನಿ. ಆಶೀರ್ವಾದ ಮಾಡಿ. ಏನ್ಲ ನಾಲಾಯ್ಕು, ನಿನಗ್ ಮಾಡಕ್ ಬೇರೆ ಕ್ಯಾಮೆ ಇಲ್ಲ ಅಂತ ಕ್ಯಾಮೆ ಮಾಡು. ನನ್ ಕೂಸ್ತವ ಬಂದು ಹರಟೆ ಹೊಡಿತಾ ನನ್ ಬಗ್ಗೆನೇ ಏನೇನೋ ಹೇಳಿಯಾ? ಇದೇ ಕೊನೆ. ಇನ್ನೊಂದ್ಸಲ ನಮ್ಮ ಅಟ್ಟಿ ಕಡೆ ತಲೆ ಹಾಕಿದ್ರೆ ನಿನ್ನ ಸಿಗುದು ನಮ್ಮ ಅಟ್ಟಿ ಬಾಗ್ಲಿಗೆ ತೋರಣ ಕಟ್ಬಿಡ್ತೀನಿ. ತಲೆ ಹಾಕೋದಿರ್ಲಿ, ತಿರುಗು ನೋಡಲ್ಲ. ಹುಡುಗಾಡಿನ ತಿರುಗು ನೋಡಲ್ಲ ಅಂತ ಹೇಳ್ದೆ ತಾನೆ, ಮತ್ತೆ ಕುಡಿಬೇಕು. ಹೆಂಗವಳೆ ನಿನ್ ಹೆಂಡ್ರು? ಅವಳ ಚಂದಾಗ ನೋಡ್ಕೋತಿದ್ಯ ತಾನೆ? ಅಯ್ಯ, ಇವ್ರೇನ ಅವ್ರನ್ನ ಚಂದಾಗ್ ನೋಡ್ಕೊಳ್ಳೋದು, ಅವರೇ ಇವ್ರನ್ನ ಚಂದಾಗ್ ನೋಡ್ಕೋತಾವ್ರೆ. ಈಗ ನಾನ್ ಬಿಡೋ ಕೋರ್ಸಿಗೆ ಇವನೇ ಅವಳನ್ನ ಚಂದಾಗ ನೋಡ್ಕೋಬೇಕು. ಈ ನಮ್ಮವ್ವ ಊರ್ಲಿ ಮಾರಿ ಹಬ್ಬ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ಲು? ನೀವು ಬಂದಿರೋದಕ್ಕೆ ನನಗೆ ಕೆಮ್ಮಕ್ಕೆ ಹೋಯ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಇವಳನ್ನ ಊರಿಗೆ ಸಾಗಾಕ್ಬೇಕು. ಏನ್ ಮಾಡೋದು? ಯಾಕ್ಲ ದನಕಾಯವನೆ ಒಬ್ಬೊಬ್ಬನೇ ಏನೇನೋ ಮಾತಾಡ್ತಿದ್ದೆ? ಒಬ್ಬೊಬ್ಬನೇ ಮಾತಾಡಕ್ ನನಗೇನು ಹುಚ್ಚಿಡ್ದಿದ್ದ? ನಾನ್ ನಿಮ್ಮ ಅವ್ವಕಲ್ಲ. ಇಲ್ಲ ಅಂತ ಹೇಳಿದವ್ರು ಯಾರ? ತಮಾಸೆ. ಪಾರು ಹೇಳಿದ್ಲು, ನೀನೇನೋ ನನ್ನ ಹತ್ರ ಮಾತಾಡ್ಬೇಕು, ನನ್ನ ನೋಡ್ಬೇಕು ಅಂತ ಹೇಳ್ದಿ ಅಂತೆ. ಈಗ ನೋಡಿದ್ರೆ ಬಾಲ ಸುಟ್ಟು ಕೊತ್ತಿ ತರ ಹತ್ತಿಂದ ಇತ್ತಗೆ ಇತ್ತಿಂದ ಹತ್ತಗೆ ಓಡಾಡ್ತಿದ್ದೆ. ಏನ್ ಸಮಾಚಾರ? ಅವಯ್ ನೀವ್ ಬಂದಿರೋ ಖುಷಿಗೆ ನಿಂತ್ಕೊಳಕ್ ಆಯ್ತಲ್ಲ, ಕೂತ್ಕೊಳಕ್ ಆಯ್ತಲ್ಲ, ಅದಕ್ಕೆ ಹಿಂಗ ಆಡ್ತಾವ್ನಿ. ಹಂಗಂದೆಯಾ? ನಂದದಿ ಹಂಗ. ಮತ್ತೆ ಯಾಕೆ ಮುಖನ ಸಿಂಡ್ರಿಸ್ಕೊಂಡಿದ್ದಿ? ಅವ ನಾನೇನು ಮುಖ ಸಿಂಡ್ರಿಸ್ಕೊಂಡಿದ್ದೇನು? ಖುಷಿಯಾಗಿನಿ ನೋಡಿಲಿ. ಎಲ್ಲಿ ಮುಖ ತೋರ್ಸು, ಎಷ್ಟು ಖುಷಿಯಾಗಿದೆಯಾ ನೋಡ್ತೀನಿ. ಅತ್ಯವ ಬಾವ ಈ ಪಾರ್ಟಿ ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ನಂಗೆ ಬೋ ಖುಷಿ ಆಯ್ತಾ ಇದೆ ಅನ್ನಿ. ಅವ್ವ ಹೋಗ್ಲಿ, ನಿನಗದೆ ಅತ್ಯವ ಇರೋ ಗಂಟ ನಿಮಗದೆ ತೊಂದ್ರೆ ಇಲ್ಲ. ಕೂಸು ನಾಟಕ ಆಡ್ತವ್ನೆ. ನಾನು ಬಂದಾಗಿಂದ ನೋಡ್ತೀವ್ನಿ, ಹಳ್ಳೆಣ್ಣೆ ಕುಡ್ದವ್ರಂಗೆ ಮುಖ ಮಾಡ್ಕೊಂಡವ್ನೆ. ಅವ ಎಂತ ಮಾತು ಅಂತ ಆಡಿಯವ. ಇಂಥ ಮಾತ ಕೇಳಿಸ್ಕೊಳಕ್ಕಿಂತ ಆಕಾಶದಲ್ಲಿ ಗರುಡ. ನಾನು ಆಗ್ಬಾರ್ದ ಕಿವುಡ. ಹೊಸಿ ಈ ಕಡೆ ತಿರ್ಕೋ ಗೌಡ. ಓ ಚಿನ್ನ, ಪಾರೋರೆ, ಊರಿಂದ ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ಇಷ್ಟೊಂದು ಖುಷಿಯಾಗಿ ಆಟಾಡ್ತಿದ್ರಾ? ಜಾನಿ ಅವರೇ, ನಮ್ಮ ಅತ್ತೆವನ ಮಟ್ಟಿಲಿರೋದಕ್ಕೆ ನಂಗೆ ಬೋ ಖುಷಿ ಆಯ್ತದೆ ಅನ್ನಿ. ಆದ್ರೆ ನನಗೆ ಖುಷಿ ಆಗ್ತಿಲ್ವೇ? ಯಾಕೆ? ಅವ್ರೇನ್ ಮಾಡಿದ್ರು ನಿಮ್ಗೆ? ಅವ್ರು ಬಂದಾಗಿಂದ ನಾವಿಬ್ರು ಮಾತಾಡೋಕೆ ಆಗಿಲ್ಲ. ಅಯ್ಯ, ಈಗ ಮಾತಾಡ್ತಾನೆ ಅವನೆಲ್ಲ. ಏಕಂತವಾಗಿ ಮಾತಾಡಕ್ ಆಗ್ತಿಲ್ಲ. ನಾವಿಬ್ರು ಯಾಕೆ ಏಕಾಂತದಲ್ಲಿ ಮಾತಾಡ್ಬೇಕು? ಲವರ್ಸ್ ಅಲ್ವಾ, ಅದಕ್ಕೆ. ಏನಂದ್ರೆ? ಎದ್ರು ಮದ್ರು ಮನೆಯವ್ರಲ್ವಾ, ಅದಕ್ಕೆ. ಬಾರು, ಯಾರದ್ ನಿಮ್ ತೊಂದ್ರೆ ಕೊಡ್ತಿರೋರು? ಅಂತಪ್ಪ ಕಾಡನ್ನೇ. ಜಾನಿ ಅವರೇ, ನಾಲಾಯ್ಕೋ, ನಮ್ಮ ಅಟ್ಟಿ ಕಡೆ ಬರ್ಬಾರ್ದು ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕ್ಲ ಬಂದೆ? ನಿಮ್ನ ನೋಡಕ್ ಬಂದೆ ಅಂತೆ. ಮುಚ್ಚಲ ಬಾಯಿ, ನೀನ್ ಎಂತ ಕಿಲಾಡಿ ಅಂತ ನನ್ಗೆ ಚಂದ ಗೊತ್ತದೆ. ನಮ್ಮ ಅಟ್ಟಿಗೆ ಬಂದು ಯಾವಾಗ್ಲೂ ನನ್ನ ಕೂಸಿಗೆ ತೊಂದರೆ ಕೊಡ್ತೀಯಲ್ಲ, ನಿನ್ಗೆ ಹೊಸಿನೂ ನಾಚಿಕೆ ಆಗಕ್ಕಿಲ್ವಾ? ನೀನು ಕ್ಯಾಮೆ ಮಾಡು, ಇಲ್ಲಾಂದ್ರೆ ಕ್ಯಾಮೆ ಮಾಡೋರ ಬಿಡು. ಇನ್ನೊಂದ್ಸಲ ಏನಾದ್ರೂ ನಮ್ಮ ಅಟ್ಟಿ ಕಡೆ ಕಾಲ್ ಇಟ್ರೆ ನಿನ್ ಕಾಲ್ನ ಕತ್ತರಿಸಿ ನಮ್ಮ ಬಾಕಲ್ ಚಿಲ್ಕ ಮಾಡಿಸ್ತೀನಿ. ನೀವ್ ಹಂಗ್ ಮಾಡೋರೆ. ಏನಂದೆ? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು, ಬರ್ತೀನಿ ಅಂದೆ. ಅದನ್ನ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ?
ನೈಸ್ ಮೀಟಿಂಗ್ ಯು. ಅದನ್ನ ಬಾಯಲ್ಲಿ ಮಾತ್ರ ಹೇಳದಾ, ಕೈ ಕೊಟ್ರಾಗಲ್ವಾ? ನೈಸ್ ಮೀಟಿಂಗ್ ಯು. ತುಂಬಾ ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ? ಪ್ಲೀಸ್ ನೀವು ಪುಟ್ಪುಡಿ ಅತ್ಯವ. ವಾ ಪಾರು ಶಿವರು ಚುಚ್ಚಗ ಮುಡ್ತು ಹೊಸಿ ತಕ್ಕೋದೆಯ. ಯಾರ ಗಂಡಸ್ತರ ಮಾತಾಡಿದಂಗೆ ಕೇಳಿಸ್ತು. ಊರಿಂದ ನಮ್ಮ ಅಪ್ಪೇನಾರು ಬಂದ್ಬಿಟ್ಟ. ವಜ್ರಮುನಿ ತರ ಲುಕ್ ಕೊಟ್ಕೊಂಡು ನಿಂತಿದೆ ಅಂದ್ರೆ ನೀನೇ ಮಿಮಿಕ್ರಿ ಮಾಡಿರ್ತಿದೆ ಕಂಬಿಡು. ತಮಾಷೆ ತಮಾಷೆ ಮನ ಹಾಳಾಯ್ತು. ಚುಚ್ಕೊಂಡು ಕಾಲು ನೋಯ್ತಾ ಇದೆ. ಹೊಸಿ ತಕ್ಕೊಡು ಪಾರು. ಅವಳು ನಿನಗೆ ಕಳ್ಸಿರೋದು ನಿನಗೆ ಶೂರ್ ಚುಚ್ಕೊಳ್ತು, ಮೊಳೆ ಚುಚ್ಕೊಳ್ತು ಅಂತ ಹೇಳಿ ತೆಗಿಯಕ್ಕಲ್ಲ. ಮತ್ತೆ ಅಯ್ಯೋ ನಿನ್ನ ಮನಕವಾಗ ಶಿವು ಚುಚ್ಕೊಂಡು ನೋವಾಯ್ತದೆ ಅಂದ್ರೆ ಅದೇ ಜಾಗ ಸುತ್ತಗಳು ಹೊಡೆದಾಗ ತುಳಿದಾಕ್ಬಿಟ್ಟಿಲ್ಲವ. ಅತ್ಯವ ಬಾವಂಗ್ ಸಾನೆ ನೋವಾಯ್ತದೆ ಅನ್ನಿಸ್ತದೆ. ಸುಮ್ಕಿರು ಕುಸು, ಇವ್ ನವರಂಗಿ ಆಟ ನನಗೆ ಗೊತ್ತಿಲ್ವಾ? ಸುಮ್ಮನೆ ಬುಂಟೆ ಬಿಡ್ತಾವನೆ. ಅಯ್ಯ ನಿನ್ನ ಮನಕಾಯುವಾಗ ನಾ ಯಾವ ಬುಟ್ಟನು ಬಿಡ್ತಾ ಇಲ್ಲ ಕವ ದಿಟ್ಟವಾಗೂ ಹೇಳ್ತಾವನಿ. ಬಾವು ಸಾನೆ ಚೈನ್ ಆಯ್ತದ. ಕಟ್ಕೊಂಡ್ಬಿಡು. ನೀವೇ ಕಟ್ತೀರಿ? ಅದು ಚೈನ್ ಅಲ್ಲ, ಪೇಯ್ನು. ಹೇಳಿದ್ರಿ ಜಾಡ. ಗೌಡ್ರೆ, ನೀವೇನೇ ಹೇಳ್ರಿ, ನಿಮ್ಮಮ್ಮ ಊರಿಂದ ಬಂದಾಗಿಂದ ನನಗೆ ನೆಮ್ಮದಿನೇ ಹಾಳಾಗ್ಬಿಟ್ಟಿದೆ. ಇಬ್ರು ನೆಮ್ಮದಿನೇ ಹಾಳಾಗ್ಬಿಟ್ಟಿದೆ ಅಂದೆ. ಆದ್ರೂ ಈ ವಯಸ್ಸಲ್ಲೂ ಏನ್ ಪವರ್ ರೀ. ಅದಕ್ಕೆ ಅನ್ಸುತ್ತೆ ನಿಮ್ಮಪ್ಪ ಬೇಗ ಹೊಗೆ ಹಾಕ್ಸ್ಕೊಂಡಿದ್ದು. ಮೈಂಡ್ ಟಂಗ್ ಐತೆ. ನಮ್ಮಪ್ಪ ಇನ್ನೂ ಬದುಕರೆ. ಆದ್ರೆ ಇದ್ರ ಇಲ್ದಂಗಿದಾರಲ್ಲ. ಅಲ್ಲ ಗೌಡ್ರೆ, ಅವ್ರದಿನ ಕೈ ಕಬ್ಬಡನ ನನ್ನ ಕೈನೇ ಶೇಪ್ಲೆಸ್ ಮಾಡ್ಬಿಟ್ರು. ಚುಚ್ಕೊಂಡದ ತೆಗಿಬಾರು ಅಂತ ಹೋದ್ರೆ ನಮ್ಮವ್ವ ನನ್ನ ಕಾಲಲ್ಲಿ ತುಳಿದ ಹಾಕ್ಬಿಟ್ಟ. ಎಕ್ಸ್ಟ್ರಾ ತೆಗಿಸವಂತ ಹೋದ್ರೆ ಯಾವ ಪಾರ್ಟ್ಸ್ ಎಲ್ಲಿದ್ದದು ಅನ್ನೋದೇ ಗುರ್ತು ಸಿಗ್ತಾ ಇಲ್ವಂತೆ. ಆದ್ರೂ ನಿಮ್ಮ ಅಮ್ಮನ ಗಂಟು ಮುಟ್ಟೆ ಕಟ್ಸಿ ಊರಿಗೆ ಕಳ್ಸೋ ಪ್ಲಾನ್ ಮಾಡಿದ್ರಲ್ಲ, ಸೂಪರ್ ಐಡಿಯಾ. ಏನೋ ಪಸಂದ್ ಆಗದ ಅಣ್ಣ ಅಪ್ಪನವ್ರೆ. ಆದ್ರೆ ಕೊತ್ತಿ ಕತ್ಕ ಗಂಟ ಕಟ್ಟೋರು ಯಾರ ಅಂದ್ರೆ ಆ ಪಾರ್ಟ್ ಮಾಡೋರು ಯಾರ ಅಂದಿ. ಐಡಿಯಾ ನೀವು ಮಾಡಿದ್ರ ಅಂದ್ಮೇಲೆ ಪಾತ್ರ ನೀವೇ ಮಾಡ್ಬೇಕು. ನಮ್ಮ ಅವನ ಎದುರುಗ ಮಾತಾಡಕ್ಕೆ ಎದುರುಗದ್ನಿ, ಇನ್ನು ಪಾತ್ರ ಮಾಡೋದು ಎಲ್ಲಿಂದ ಬಂತು? ಹಳೆ ಅಪ್ಪನವ್ರೆ, ನೀವು ಭಾವುಕ ನಟ ನಾಲಾಯಕ್ಕಾಗಿ ಹಟ್ಟಿಲಿ ಕೂತಿದ್ದಾರೆ. ನೀವೇ ಆ ಪಾತ್ರ ಮಾಡ್ಬಿಟ್ರೆ ಲಾಯಕ್ ಅನಿಸ್ಕೊಳ್ಳಿ. ಹೋಗ ಬರಕ್ಕೆ 250 ರೂಪಾಯಿ ಕೊಡ್ತೀನಿ. ನನ್ನ ನಾಲ್ಕು ಅಂದ್ರೆ ಚೆನ್ನಾಗಿರಲ್ಲ. ಓಯ್ ಶಿವಕಾರ್ತಿಕೇಯ, ನಾಲಾಯಕನ್ನು ನಾಲಾಯಕ್ ಅನ್ನದೆ ಮತ್ತೆಂತ ಹೇಳ್ಬೇಕಂತೇಳಿ ನಿಮ್ಮ ಡಿಕ್ಷನರಿ ತೆಗೆದು ಹೇಳಿ. ಐ ಲೈಕ್ ಇಟ್. ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಇನ್ನೂ ಟೆನ್ಷನ್ ಕೊಡ್ತೀನಾ? ಅಯ್ಯೋ ಜಾನಿ ಭಯ್ಯ, ಟೆನ್ಷನ್ ಮರಿಲಿಕ್ಕೆ ಅಂತ ಹೇಳಿ ಡ್ರಿಂಕ್ಸ್ ಇರುವಾಗ ಮತ್ತೆ ಅದಕ್ಕೆ ಟೆನ್ಷನ್ ಮಾಡೋದು. ಕಲ್ಟಿವೇಟ್ರು ಕಾಕಬಲ್ಲ. ಟೆನ್ಷನ್ ಇರೋದು ನಮಗ ನಾವು ಕುಡಿಬೇಕು. ನೀವೇ ಹಾಕಿ ಕುಡಿತಾ ಇದ್ದಾರೆ. ಗೌಡ್ರೆ, ನೀವು ಕುಡಿದ್ರು ಹೊಟ್ಟೆಗೆ ಹೋಗೋದು, ನಾವು ಕುಡಿದ್ರು ಹೊಟ್ಟೆಗೆ ಹೋಗೋದು, ಅದ್ಯಾಕೆ ಚಿಂತೆ ಮಾಡ್ತೀರಾ? ಜಾನಿ ಭಯ್ಯ, ನಿಮ್ಮ ಟೆನ್ಷನ್ ಎಂತ ಅಂತ ಹೇಳಿ. ತೊಂದರೆ ಇಲ್ಲ, ನಾವು ಒಂದೆರಡು ಪೆಗ್ ಜಾಸ್ತಿ ಹಾಕಿ ಆದರೂ ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೇವೆ. ಕುಡ್ರಿ ಕುಡ್ರಿ, ಯಾರ್ದೋ ದುಡ್ಡು ಎಲ್ಲ ಜಾತ್ರೆ. ಗೌಡ್ರೆ, ನೀವು ಮಾಡಿರೋ ಪ್ಲಾನ್ಗೆ ಇವರಿಬ್ಬರನ್ನ ಯಾಕೆ ಯೂಸ್ ಮಾಡಬಾರ್ದು? ಹಳೆ ಅಪ್ಪನವ್ರೆ, ಎಣ್ಣೆ ಏಟ್ಲಿ ಒಡೆದ ಕಲ್ಲೆಲ್ಲ ಮಾವಿನಕಾಯಿ ಉದುರುತ್ತೆ ಅನ್ಕೋಬೇಡಿ. ಇನ್ನೊಂದ್ಸತ ಯೋಚನೆ ಮಾಡಿ. ಓ ಚನ್ನಮಂಡ್ರೆ, ನೀವೆಂತ ಸೈಲೆಂಟ್ ಆಗಿ ಕೊಜಲದು? ಅದೆಂತ ವಿಷಯ ಇದ್ರು ನಮ್ಮ ಹತ್ರ ಹೇಳಿ ಅಲ್ಲ. ಇಲ್ಲದಿದ್ರೆ ನನ್ನ ಮಂಡೆ ವಿಕ್ರಮಾದಿತ್ಯ ಬೇತಾಳ ನಮ್ಮನೆ ಹೊಡೆದು ಚೂರಾಗ್ಲಿಕ್ಕುಂಟು. ಕಲ್ಟಿವೇಟ್ರು, ನೀವಿಬ್ರು ಸೇರಕೊಂಡು ಹೆಂಗಾದ್ರೂ ಮಾಡಿ ನಮ್ಮ ಮಟ್ಟಿಗೆ ಬಂದಿರೋ ನಮ್ಮವ್ವ ವಾಪಸ್ ಊರಿಗೆ ಹೋಗ್ಬೇಕು. ಹಂಗ್ ಮಾಡಕ್ಕಾಗ್ದ? ಅಷ್ಟೇ ತಾನೇ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಕೊಡ್ರೆ? ನೋಡ್ರಪ್ಪ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ನಮ್ಮವ್ವನಿಗೆ ಜ್ಯೋತಿಷ್ಯದಲ್ಲಿ ಶಾನೆ ನಂಬಕದೆ. ಅದಕ್ಕೆ ನೀವಿಬ್ರು ಎಂತ ಬಾಬಾ ನವೇ ಸಾಕ್ಬೇಕಾ? ಹಾಫ್ ಮೆಟ್ಲು ಯಾವ ಬುಲ್ ಮೆಟ್ಲು?
ರಾಕಿ ನಿನ್ನೇನೋ ಅನ್ಕೊಂಡ್ಬಿಟ್ಟಿದೆ ಕಣೋ, ನೀನ್ ತುಂಬಾ ಶಾರ್ಪು. ನಿನಗೇನು ಹೇಳುದಿಲ್ಲ ಅದೇ ಆಗ್ಬೇಕು. ನೋಡಪ್ಪ ಕಲ್ಟಿವೇಟ್ರು ಕೆಕ್ಕಬುಲ, ನೀವಿಬ್ರು ಪೋಲಿ ಬಾಬಾ ವೇಷ ಹಾಕೊಂಡು ನಮ್ಮ ಮಟ್ಟಿಗೆ ಹೋಗಿ ನಮ್ಮ ಮಗನಿಗ ಈಗಲೇ ಎಟ್ಟಿ ಬಿಟ್ಟಬೇಕು, ಇಲ್ಲ ಅಂದ್ರೆ ಹೇಳಕ್ ಹೋಗ್ಬಿಡ್ತೀರಾ? ನಾಟಕ ಅಲ್ವಾ ಗೌಡ್ರೆ, ಹೇಳಿ ಬಿಡಿ. ಲೇ ನಾಟಕ ಮಾಡೋ ಹುಷಾರ ಮಾಡ್ರು, ಓವರ್ ಆಕ್ಟಿಂಗ್ ಮಾಡಲ್ಲ ಹಾಳು ಮಾಡ್ಬಿಟ್ಟಿರಾ. ಅಲ್ಲೋ, ನಾವು ಹುಟ್ಟಿರುವುದೇ ಪೋಲಿ ನಾಟಕ ಮಾಡಲಿಕ್ಕೆ. ಇದರಲ್ಲಿ ನಿಮ್ಮ ಡೈರೆಕ್ಷನ್ ನಮಗೆ ಬೇಕಾಗಿಲ್ಲ. ಗೌಡ್ರೆ, ನಾವೇನೋ ಪೋಲಿ ಬಾಬಾ ವೇಷ ಹಾಕ್ತಿವಿ, ಆದ್ರೆ ನಮ್ಗೆ ನೀವು 6,000 ರೂಪಾಯಿ ಕೊಡ್ಬೇಕು. ಮನೆ ಬಾಡಿಗೆ ಕಟ್ಬೇಕ್ರಿ. ಒತ್ತಡ ಅಟ್ಟಿ ಮಾಡಕ 3,000 ಅಂದಿಲ್ಲಪ್ಪ, ಇಷ್ಟೊತ್ತಿಗೆ ಅಲ್ಲಿ 6,000 ಹೆಂಗಾಗೋಯ್ತು? ಓಯ್ ಗಂಡತಿಮ್ಮ, ನಾವು ನಿಮ್ಮ ಹತ್ರ ಹೇಳಿದ್ದು ಯಾವಾಗ? ನಿನ್ನೆ ಅಲ್ವಾ? ಇವತ್ತು ಕ್ಯಾಲೆಂಡರ್ಲಿ ಡೇಟ್ ಚೇಂಜ್ ಆಗಿದೆ, 2nd ಮಂತ್ ಸ್ಟಾರ್ಟ್. ನೋಡ್ರೆ ಇವ್ರ ಹತ್ರ ಏನು ಮಾತು, ಜುಜುಬಿ 6,000 ತಾನೆ, ಬಿಸಾಕ್ಬಿಡಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನೆಮ್ಮದಿ ಮುಖ್ಯ. ಎಲ್ಲಿದೆ ಕೊಡಿ. ಕೊಡಿ ಕೊಡಿ. ಏನು ಗೌಡ್ರೆ ಇವತ್ತಲ್ಲ ತೊಳ್ರ. ಹಿಂಗ್ ಮಾಸ್ಟ್ರೆ, ಇದು ಮನೆ ಬಾಡಿಗೆಗೆ ಆಯ್ತು, ಬಾಬನ ಕಾಸ್ಟ್ಯೂಮ್ಗೆ ಕೂಡ ಬಾಡಿಗೆ ಆಗ್ತದಲ್ಲ. ಕರೆಕ್ಟಾಗಿ ಹೇಳಿದೆ ಕಣ ಗೌಡ್ರೆ. ಉಳ್ದಿರ 1,000 ರೂಪಾಯಿ ಯಾಕೆ ಇಟ್ಕೊಂಡ್ರಿ? ಜೇಬಲ್ಲಿ ಇಟ್ಕೊಂಡ್ರೆ ಅದೇನು ಬರೀ ಹಾಕತ್ತಾ? ಕೊಟ್ಬಿಡ್ರಿ, ಬಾಬಾ ಕಾಸ್ಟ್ಯೂಮ್ ಬಾಡಿಗೆಗೆ ಬೇಕಾಗುತ್ತೆ. ಅದು ಕೊಡ್ರೆ ತಳ ಇಲ್ಲಿ 1 ರೂಪಾಯಿ ಇದೆ, ತಳ ಅದು ಬಿಡಿಕಳ. ಲೇ ಗೌಡ್ರು, ನೀವು ಕೇಳಿದೆಲ್ಲ ಕೊಟ್ಟಿದ್ದಾರೆ, ಮಾಡೋ ಕೆಲಸದಲ್ಲಿ ನಿಯತ್ತಿರ್ಬೇಕು. ಐ ಲೈಕ್ ಇಟ್.